ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹೆವೆನ್ ಆಫ್ ಸ್ಪೈಸಸ್, ಮಸಾಲೆಗಳ ಸ್ವರ್ಗ. ಒರಿಜಿನಲ್ ಕಚ್ಚಿ ದಾಬೇಲಿ ಅಂತಲೇ ಹೇಳ್ಬೋದು. ಬನ್ನಿ ಶುರು ಮಾಡೋಣ. ಇಲ್ಲಿ ಅರ್ಧ ಕಪ್ನಷ್ಟು ಕೊತ್ತಂಬರಿ ಕಾಳು ತೊಗೊಂಡಿದ್ದೀನಿ. ಹಾಗೆ 2 ಚಮಚದಷ್ಟು ನಮಗೆ ಜೀರಿಗೆ ಬೇಕು. ನೋಡಿ, 2 ಚಮಚದಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಹಾಗೆ 1 ಚಮಚದಷ್ಟು ಸೊಪ್ಪಿನ ಕಾಳು ಬೇಕು. ಆದಷ್ಟು ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ಕೊಳ್ಳಿ, ಇಲ್ಲಾಂದರೆ ಬೇಗ ಸೀದೋಗುತ್ತೆ. ಈಗ ಇದಕ್ಕೆ 4 ಏಲಕ್ಕಿ ಹಾಕ್ಕೊಳ್ಳೋಣ. ಹಾಗೆ 1 ಪಲಾವ್ ಎಲೆ, 1 ಇಂಚಿನಷ್ಟು ಚಕ್ಕೆ, ಹಾಗೆ 2 ಚಕ್ರ ಮಗ್ನ ಹಾಕ್ಕೊಳ್ಳೋಣ. 2 ರಿಂದ 3 ಲವಂಗ, ಹಾಗೆ 10 ರಿಂದ 12 ಕಾಳುಮೆಣಸನ್ನ ಹಾಕ್ಕೊಳ್ಳೋಣ. ಹಾಗೆ 3 ರಿಂದ 4 ಒಣಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಕಪ್ನಷ್ಟು ಒಣ ಕೊಬ್ಬರಿ ತುರಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಹಿಂಗೆ ಹಾಕ್ಕೊಳ್ಳೋಣ. ಹಿಂಗೆ ಹಾಕ್ಕೊಂಡ ನಂತರ ಇದನ್ನು ಸ್ಟವ್ ಆಫ್ ಮಾಡಿ ಖಾರದ ಪುಡಿ ಸೇರಿಸ್ತಾ ಇದ್ದೀನಿ. ಘಾಟ ಆಗುತ್ತೆ ಅಂತ, ಬಿಸಿ ಇದೆ ಅಲ್ಲ, ಆ ಬಿಸಿಗೆ ಇದೂ ಫ್ರೈ ಆಗುತ್ತೆ ಅನ್ನೋ ರೀಸನ್ಗೋಸ್ಕರ. ಚೆನ್ನಾಗಿ ಹುರಿದಾದ್ಮೇಲೆ ನಾನು ಎಳ್ಳೊಂದು ಹಾಕೋದು ಮರೆತೆ, ಅದರಿಂದ ಲಾಸ್ಟಲ್ಲಿ ಎಳ್ಳು ಹಾಕ್ತಾಯಿದ್ದೀನಿ. 1 ಚಮಚ ಎಳ್ಳು ಕೂಡ ಇದರಲ್ಲಿ ಹುರ್ಕೊಳ್ಳಿ. ನೋಡಿ, ಎಲ್ಲನೂ ಮಿಕ್ಸರಿಗೆ ಹಾಕ್ಕೊಂಡು 2 ಚಮಚದಷ್ಟು ಸಕ್ಕರೆ, 2 ಚಮಚದಷ್ಟು ಬ್ಲ್ಯಾಕ್ ಸಾಲ್ಟ್ ಇಲ್ಲಾಂದರೆ ಮಾಮೂಲು ಸಾಲ್ಟೇ ಉಪಯೋಗಿಸಿ, ಪರವಾಗಿಲ್ಲ. ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ. ಒಂದು ತಟ್ಟೆಗೆ ಅರ್ಧ ಕಪ್ನಷ್ಟು ಹುರಿದು ಸಿಪ್ಪೆ ತೆಗೆದಿರೋಂಥ ಶೇಂಗಾ ಬೀಜ, 1 ಚಮಚದಷ್ಟು ಈಗ ಪ್ರಿಪೇರ್ ಮಾಡ್ಕೊಂಡಿರೋಂಥ ಮಸಾಲಾನ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಕಸ್ಮಾತ್ ಬೈಂಡಿಂಗ್ ಆಗ್ತಿಲ್ಲ ಅಂತ ಅನಿಸಿದ್ರೆ ಸ್ವಲ್ಪ ನೀರು ಸಿಮಿಸ್ಕೊಂಡು ಕಲಿಸ್ಕೊಳ್ಳಿ, ಆವಾಗ ಅಂಟ್ಕೊಳ್ಳುತ್ತೆ ಪೌಡ್ರೆಲ್ಲ ಶೇಂಗಾಕ್ಕೆ. ಇದನ್ನು ಸೈಡಿಗೆ ಇಟ್ಕೊಳ್ಳೋಣ. ನೀವು ಶೇಂಗಾ ಹುರಿಯುವಾಗ 1 ಕಪ್ನಷ್ಟು ಹುರ್ಕೊಳ್ಳಿ. ನಿಮಗೆ ಚಟ್ನಿಗೂ ಕೂಡ ಶೇಂಗಾ ಬೇಕಾಗುತ್ತೆ. ಅರ್ಧ ಕಪ್ಪು ಇಲ್ಲಿ ಯೂಸ್ ಮಾಡಿಕೊಂಡ್ರೆ ಇನ್ನು ಅರ್ಧ ಕಪ್ಪು ನೀವು ಚಟ್ನಿಗೆ ಉಪಯೋಗಿಸ್ಕೋಬೋದು. ನೋಡಿ, ಒಂದು ಮಿಕ್ಸರ್ ಜಾರಿಗೆ ನೆನೆಸಿರೋಂಥ ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. 4 ರಿಂದ 5 ತಾಸು ನೆನೆಸಿರೋ ಅಂಥದ್ದು. ಇದಕ್ಕೆ 10 ರಿಂದ 12 ಬೆಳ್ಳುಳ್ಳಿ ಹೆಸಳು, ಉಪ್ಪು, 1 ಚಮಚದಷ್ಟು ಸಕ್ಕರೆ, ಅರ್ಧ ಚಮಚದಷ್ಟು ಖಾರದ ಪುಡಿ, 2 ಚಮಚದಷ್ಟು ಕುಕ್ಕಿಂಗ್ ಆಯಿಲು, ಅರ್ಧ ಕಪ್ಪು ಶೇಂಗಾ, ಇಷ್ಟನ್ನು ಹಾಕಿ ರುಬ್ಕೊಳ್ಳೋಣ. ಈಗ ಒಂದು ತಟ್ಟೆಗೆ ದೊಡ್ಡದಾಗಿ ಹೆಚ್ಚಿರೋ ಅಂಥ ಈರುಳ್ಳಿ ಹಾಕ್ಕೊಳ್ಳೋಣ. 2 ರಿಂದ 3 ಈರುಳ್ಳಿ ಮೀಡಿಯಮ್ ಸೈಜ್ ಇದು. ಹಾಗೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, 2 ರಿಂದ 3 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ಹಾಗೆ ಸ್ವಲ್ಪ ನಿಂಬೆ ರಸನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕೂಡ ಸೈಡಿಗೆ ಇಟ್ಕೊಳ್ಳೋಣ. ನೀವು ಇದನ್ನು ಮಾಡೋಕ್ಕೆ ಮುಂಚೆ ಇದನ್ನೆಲ್ಲ ಪ್ರಿಪೇರ್ ಮಾಡ್ಕೊಳ್ಳೇಬೇಕು, ಹಾಗಂದರೆ ನಿಮಗೆ ಮಾಡಲಿಕ್ಕೆ ಈಸಿ ಆಗುತ್ತೆ. ಕಲಿಸ್ಬಿಟ್ಟು ಸೈಡಿಗೆ ಇಟ್ಕೊಳ್ಳೋಣ. ಈಗ 3 ಬೇಯಿಸಿರೋಂಥ ಆಲೂಗಡ್ಡೆನ ಮ್ಯಾಶ್ ಮಾಡಿ ಇಟ್ಕೊಳ್ಳೋಣ. ಇಲ್ಲಿ ನಾನು 2 ರಿಂದ 3 ಸ್ಪೂನು ಆಯಿಲ್ ತೊಗೊಳ್ತಾ ಇದ್ದೀನಿ. ಯಾವುದೇ ಕುಕ್ಕಿಂಗ್ ಆಯಿಲು ಬೆಸ್ಟ್. ಅಂದರೆ ನಿಮಗೆ ಶೇಂಗಾ ಎಣ್ಣೆ ಸಿಕ್ಕರೆ ತುಂಬ ಒಳ್ಳೆಯದು. ಅಕಸ್ಮಾತ್ ಇಲ್ಲಾಂದರೆ ನೀವು ಯಾವ್ದು ಆಯಿಲ್ ಉಪಯೋಗಿಸ್ತೀರ ಅದನ್ನೇ ಉಪಯೋಗಿಸಿ. 3 ರಿಂದ 4 ಸ್ಪೂನು ಆವಾಗಲೇ ಏನು ಡ್ರೈ ಪೌಡ್ರ್ ರೆಡಿ ಮಾಡ್ಕೊಂಡಿದ್ವಲ್ಲ ಆ ಪೌಡ್ರನ್ನ ಹಾಕ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫ್ಲೇಮ್ ಸ್ಲಿಮ್ ಆಗಿರಲಿ. ಹಾಗೆ ಬೇಯಿಸಿದ್ವಲ್ಲ ಆಲೂಗಡ್ಡೆ, ಅದನ್ನು ಇದಕ್ಕೆ ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಅರ್ಧ ಕಪ್ನಷ್ಟು ನೀರನ್ನ ಹಾಕಿ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ, ಮೀಡಿಯಮ್ಗೇನು ಸ್ಲಿಮ್ಮೇ ಇಟ್ಕೊಂಡ್ರೆ ಬೆಟರ್ ಅನಿಸುತ್ತೆ. ಫ್ಲೇಮಲ್ಲಿ ಚೆನ್ನಾಗಿ ಇದನ್ನು ಬಿಡೋಣ ಒಲೆ ಮೇಲೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಯ್ತು. ಈಗ 1/4 ಕಪ್ನಷ್ಟು ನೀರು ಸೇರಿಸ್ತಾ ಐತಿ. ಅಕಸ್ಮಾತ್ ಏನಾದರೂ ಇನ್ನೂ ನಿಮಗೆ ಗಟ್ಟಿನೇ ಅನ್ನಿಸ್ತಾ ಇದೆ ಅಂದರೆ ಬೇಕು ಅಂದರೆ 1/4 ಕಪ್ಪು ನೀರನ್ನ ಸೇರಿಸ್ಬೋದು. ಇದನ್ನು 1 ನಿಮಿಷ
ಸ್ಟವ್ ಮೇಲೆ ಹೀಗೆ ಬೇಯೋದಕ್ಕೆ ಬಿಡೋಣ. ಬೇಯೋ ಅವಶ್ಯಕತೆಯೇ ಇಲ್ಲ, ಬೆಂದಿದೆ, ಸ್ವಲ್ಪ ನೀರು ಚೆನ್ನಾಗಿ ಅಬ್ಸರ್ವ್ ಆಗಲಿ ಅಂತ. ಇದನ್ನು ತಣ್ಣಗಾಗೋದಕ್ಕೆ ಸೈಡಿಗೆ ಇಟ್ಕೊಳ್ಳೋಣ. ಇಲ್ಲಿ 6 ಬ್ರೆಡ್ ತೊಗೊಂಡಿದ್ದೀನಿ, ದೊಡ್ಡ ಸೈಜ್ದು ಬ್ರೆಡ್ ಇದು ತಣ್ಣಗಾಗಿದ ನಂತರ ಆವಾಗಲೇ ರೆಡಿ ಮಾಡ್ಕೊಂಡಿದ್ವಲ್ಲ ಈರುಳ್ಳಿ ಮಿಕ್ಸ್ಚರು, ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಹಾಗೆ ರೆಡಿ ಮಾಡ್ಕೊಂಡಿರೋಂಥ ಶೇಂಗಾ ಬೀಜ ಸೇರಿಸೋಣ. ಸ್ವಲ್ಪ ಶೇಂಗಾ ಉಳಿಸ್ಕೊಳ್ಳಿ ಇದರಲ್ಲಿ ಕೂಡ. ಹಾಗೆ ಸ್ವಲ್ಪ ಖಾರ ಸೇರಿಸ್ಕೊಳ್ಳೋಣ. ಖಾರನ ಆದಷ್ಟು ನೀವು ಲೈಲಾನ್ ಖಾರನ ಉಪಯೋಗಿಸಿ, ಲೈಲಾನ್ ಸೇವನ್ನ. 2ರಿಂದ 3 ಸ್ಪೂನ್ನಷ್ಟು ದಾಳಂಬ್ರಿ ಬೀಜ. ನಾನಿಲ್ಲಿ ಮಾಮೂಲು ಖಾರನೇ ಉಪಯೋಗಿಸಿದ್ದೀನಿ, ನೀವು ಲೈಲಾನ್ ಖಾರ ಉಪಯೋಗಿಸಿದ್ರೆ ಬೆಟರ್. ಇಲ್ಲಾಂದರೆ ಸೌನೂರು ಖಾರ ಅಂತ ಬರುತ್ತಲ್ಲ, ತುಂಬ ಚಿಕ್ಕದಾಗಿರುತ್ತೆ, ಅದನ್ನು ಉಪಯೋಗಿಸಿ. ನೋಡಿ, ಈ ಮಿಕ್ಸ್ಚರ್ ರೆಡಿ ಆಯಿತು. ಈಗ ಬ್ರೆಡ್ನನ್ನು ಸೆಂಟ್ರಲ್ಲಿ ಕಟ್ ಮಾಡಿಕೊಂಡು ಒಂದು ಸೈಡು ಇಂಬ್ಲಿ ಚಟ್ನಿ ಹಚ್ಕೊಳ್ಳೋಣ. ನಾನು ಇದನ್ನು ಮಾಡೋದು ತೋರಿಸಿಲ್ಲ, ತೋರಿಸ್ರಿ ಅಂತ ಹೇಳಿದರೆ ತೋರಿಸ್ತೀನಿ. ಹಾಗೆ ಕೆಂಪು ಚಟ್ನಿನ ಹಚ್ಕೊಳ್ಳೋಣ. ಆವಾಗಲೇ ಮಾಡ್ಕೊಂಡ್ವಲ್ಲ ಆ ಕೆಂಪು ಚಟ್ನಿನ ಹಚ್ಕೊಳ್ಳೋಣ. ಈಗ ಅದೇನು ಆಲೂದು ಮಿಕ್ಸ್ಚರ್ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಸೆಂಟ್ರಲ್ಲಿ ಇಟ್ಬಿಟ್ಟು ಈ ರೀತಿ ಫಿಲ್ ಮಾಡ್ಕೊಳ್ಳೋಣ. ಸೈಡಲ್ಲೂ ಕೂಡ ಚೆನ್ನಾಗಿ ಈ ರೀತಿಯಾಗಿ ಕವರ್ ಮಾಡ್ಕೊಳ್ಳಿ. ಎಲ್ಲಿ ಕೂಡ ಗ್ಯಾಪ್ ಇರಬಾರ್ದು, ಚೆನ್ನಾಗಿ ತುಂಬ್ಕೊಳ್ಳಿ. ನೋಡಿ, 6 ಬ್ರೆಡ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಈಗ ಮೇಲ್ಗಡೆ ಹಚ್ಚಲಿಕ್ಕೂ ಕೂಡ ಒಂದು ಮಿಶ್ರಣ ರೆಡಿ ಮಾಡ್ಕೊಳ್ಬೇಕು. ಇನ್ನೊಂದು ಸ್ವಲ್ಪ ದಾಳಂಬ್ರಿ ಬೀಜಕ್ಕೆ ಆವಾಗಲೇ ಉಳಿಸ್ಕೊಂಡಿದ್ವಲ್ಲ ಆ ಶೇಂಗಾ, ಸ್ವಲ್ಪ ಖಾರನ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಈಗ ಆ ಬ್ರೆಡ್ಡು ಆಲೂಗಡ್ಡೆ ಏನಿದೆಯಲ್ಲ, ಆ ಆಲೂಗಡ್ಡೆ ಭಾಗಕ್ಕೆ ಇದನ್ನು ಸೈಡಲ್ಲಿ ಹಚ್ಕೊಳ್ಬೇಕು. ನಾನು ಹೇಳಿದ್ನಲ್ಲ, ಆದಷ್ಟು ನೀವು ಸಣ್ಣ ಸೇವನ್ನ ತೊಗೊಂಡ್ರೆ ತುಂಬ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಈ ರೀತಿ ದೊಡ್ಡ ಸೇವು ತೊಗೊಂಡ್ರೆ ಎಲ್ಲ ಕೆಳಗಡೆ ಬೀಳುತ್ತೆ. ನನ್ನ ಹತ್ರ ಈಗ ಸದ್ಯಕ್ಕೆ ಇರಲಿಲ್ಲ ಅಂತೇಳ್ಬಿಟ್ಟು ಅದನ್ನೇ ಉಪಯೋಗಿಸ್ತಾ ಇದ್ದೀನಿ. ನೀವು ಆದಷ್ಟು ಸಣ್ಣ ಸೇವನ್ನ ಉಪಯೋಗಿಸಿ. ನಿಮ್ಗೆ ಹಿಂಗೆ ಹಚ್ಕೊಳ್ಳೋಕೆ ಕಷ್ಟ ಆಯಿತು ಅಂದರೆ ಈ ರೀತಿ ಕೈಯಿಂದನೇ ಮೇಲ್ಗಡೆ ಹಚ್ಕೊಳ್ಳಿ. ನೋಡಿ, ನಾನು ಆವಾಗಲೇ ರೆಡಿ ಮಾಡಿರೋಂಥ ಪೌಡ್ರು ಅಷ್ಟೂ ಖಾಲಿ ಆಗಲ್ಲ ನಿಮಗೆ. ಇನ್ನೂ ಅರ್ಧ ಭಾಗದಷ್ಟು ಪೌಡ್ರ್ ಉಳಿದಿರುತ್ತೆ. ಆ ಪೌಡ್ರನ್ನ ನೀವು 1-2 ಚಮಚದಷ್ಟು ಆಯಿಲ್ನ ಆ ಪೌಡ್ರಿಗೆ ಸೇರಿಸಿ ಮಿಕ್ಸ್ ಮಾಡಿ ನೀವು ಏರ್ಟೈಟ್ ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ಬೋದು. ನೋಡಿ, ಈಗ ಒಂದು ಹಂಚಿಗೆ 1-2 ಸ್ಪೂನ್ನಷ್ಟು ಬೆಣ್ಣೆ ಹಾಕ್ಕೊಂಡು ಈ ರೀತಿಯಾಗಿ ಸೈಡು ಮತ್ತು ಮೇಲೆ ಕೆಳಗೆ ಎಲ್ಲನೂ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ, ಶೆಲ್ಲೋ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಉರಿ ಸಣ್ಣಕ್ಕಿರಲಿ, ಸೀಸೋದೆಲ್ಲ ಬೇಡ, ಜಸ್ಟು ಆ ಬಟರ್ ಫ್ಲೇವರು ಇದು ಬ್ರೆಡ್ಡಿಗೆ ಅಂಟ್ಕೊಳ್ಬೇಕಷ್ಟೇ. ನೋಡಿ, ಅದೇ ರೀತಿಯಾಗಿ ಅಷ್ಟನ್ನು ರೆಡಿ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಎಲ್ಲ ಬ್ರೆಡ್ನು ಪ್ರಿಪೇರ್ ಮಾಡ್ಕೊಳ್ಳೋಣ. ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸ್ ಆಗಿ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಒಂದು ರೀತಿ ಚಟ್ಪಟ ಟೇಸ್ಟು, ತುಂಬ ಖಾರನೂ ಇರಲ್ಲ. ಸಂಜೆ ಹಸಿವಿಗೆ ಒಳ್ಳೆ ಉತ್ತರ ಅಂತಲೇ ಹೇಳ್ಬೋದು. ನೋಡಿ, ಎಲ್ಲ ದಾಬೇಲಿಗಳನ್ನ ರೆಡಿ ಮಾಡ್ಕೊಂಡಾಗಿದೆ. ಪಕ್ಕ ಒರಿಜಿನಲ್ ಸ್ಟೈಲ್ ಅಂತಲೇ ಹೇಳ್ಬೋದು. ತುಂಬ ಏನೇನೋ ಚೀಸೆಲ್ಲ ಹಾಕಿ ಕೆಡಿಸ್ತಾರೆ, ಬಟ್ ಇದು ಒರಿಜಿನಲ್ ರೆಸಿಪಿ ಅಂತಲೇ ಹೇಳ್ಬೋದು. ಖಂಡಿತ ಟ್ರೈ ಮಾಡಿ.